ಹಾಯ್ ಸ್ನೇಹಿತರೆ, ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಸಿಂಪಲ್ ಆಗಿ ಹೇಗೆ ರವೆ ಇಡ್ಲಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ರವೆ ಇಡ್ಲಿ ಮಾಡೋದಕ್ಕೆ ಒಂದು ಪಾತ್ರೆಗೆ ನಾನು ಈ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ ಅಳತೆಯಲ್ಲಿ ಉದ್ದಿನ ಬೇಳೆನ 2 ರಿಂದ 3 ಟೈಮ್ ವಾಶ್ ಮಾಡಿ ನೀರಲ್ಲಿ ನಾನು ಇವಾಗ 3 ರಿಂದ 4 ಅವರ್ ಉದ್ದಿನ ಬೇಳೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಕೊಂಡಿರೋ ಉದ್ದಿನ ಬೇಳೆನ ನೀರೆಲ್ಲ ಬಸ್ದು ಎತ್ತಿಟ್ಕೊತಾ ಇದ್ದೀನಿ. ನೋಡಿ, 3 ರಿಂದ 4 ಅವರ್ ನೀಟಾಗಿ ಉದ್ದಿನ ಬೇಳೆ ನೆಂದಿದೆ. ನೋಡಿ, ಈ ಥರ ಸ್ಮೂತಾಗಿ ನೆನಿಬೇಕು. ಈಗ ಸೈಡಲ್ಲಿ ಒಂದು ಇಡೀ ಅವಲಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಇಡ್ಲಿಗೆ ಅವಲಕ್ಕಿ ಆ್ಯಡ್ ಮಾಡೋದ್ರಿಂದ ಅವಲಕ್ಕಿ ನೆನೆಯೋಷ್ಟೊತ್ತಿಗೆ ನಾನು ಇನ್ನೊಂದು ಪಾತ್ರೆಗೆ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ತೊಗೊಂಡಿದ್ನಲ್ಲ, ಅದೇ ಗ್ಲಾಸ್ ಅಳತೆಯಲ್ಲಿ ನಾನು 3 ರಿಂದ 4 ಗ್ಲಾಸ್ ಆಗೋಷ್ಟು ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು 3 ಗ್ಲಾಸನ್ನು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಜನಗಳು ಎಷ್ಟಿರ್ತಾರೆ ಆ ಕನ್ಸಿಸ್ಟೆನ್ಸಿಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ರವೆನ ಒಂದು 10 ನಿಮಿಷದ ಕಾಲ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಆ ರವೆ ನೆನೆಯೋಷ್ಟೊತ್ತಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿದ್ನಲ್ಲ, ನಾನು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆಗೆ ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ. ಅವಲಕ್ಕಿ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಬಟ್ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾವು ಉದ್ದಿನ ಬೇಳೆನ ಮತ್ತು ಅವಲಕ್ಕಿನ ರುಬ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಮಿಶ್ರಣನ ನಾನು ಇವಾಗ ರವೆನ ನೀರು ಬಸ್ದು ಎತ್ತಿಟ್ಕೊಂಡಿದ್ದೀನಿ. ಆ ರವೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ನೀಟಾಗಿ ರವೆನ ಮತ್ತು ಉದ್ದಿನ ಬೇಳೆನ ನೀಟಾಗಿ ಮಿಕ್ಸ್ ಈ ಥರ ನೀಟಾಗಿ ರವೆ ಮತ್ತು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಇಡ್ಲಿ ರವೆನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾನು ರವೆನ ಆಲ್ಮೋಸ್ಟ್ 10 ನಿಮಿಷ ನೆನೆಸಿಟ್ಟಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಆದ ಕಾರಣ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು 8 ರಿಂದ 9 ಅವರ್ ನೆನೆಸಿಟ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬೆಳಗ್ಗೆ ನೀಟಾಗಿ ಇಡ್ಲಿ ಉಬ್ಬಿದೆ. ಇವಾಗ ಇಡ್ಲಿ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ, ಅದಕ್ಕೆ ನೀಟಾಗಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ಇವಾಗ ನೋಡಿ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಸ್ನೇಹಿತರೆ, ಬೆಳಗಿನ ಜಾವ ಇಡ್ಲಿ ಬ್ರೇಕ್ಫಾಸ್ಟ್ ಈಸ್ ನಂಬರ್ 1 ಬ್ರೇಕ್ಫಾಸ್ಟ್ ಅನ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ತುಂಬ ಥರ ವೇಯಲ್ಲಿ ಮಾಡ್ತಾರೆ. ಬಟ್ ಇಡ್ಲಿ ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ನೆನಿಟ್ರೆ ಇಡ್ಲಿ ಸ್ಮೂತಾಗಿ ಬರೋದಿಲ್ಲ. ಇಡ್ಲಿನ ಸ್ವಲ್ಪ ಸ್ಮೂತ್ ಬ್ಯಾಟರಲ್ಲಿ ನೆನಿಟ್ರೇ ಅದು ನೀಟಾಗಿ ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ಇಡ್ಲಿ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಇಡ್ಲಿ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ನಿಮ್ಗೆ ನಾನು ತೆಗೆದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಸ್ಮೂತಾಗಿ, ನೋಡಿ ಬಾಯಿಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಾಗಿದೆ ಇಡ್ಲಿ. ನಾನು ಇಡ್ಲಿಗೆ ಚಟ್ನಿ ಆ್ಯಡ್ ಮಾಡಿದ್ದೀನಿ. ನೋಡಿ, ಚಟ್ನಿ ಮತ್ತು ಸಾಂಬಾರು ಸೂಪರ್ ಕಾಂಬಿನೇಷನ್. ಒಂದು ಸತಿ ಮಾಡಿ ನೋಡಿ.